ಗೈಸ್ ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾವು ಚೆಕ್ಔಟ್ ಮಾಡ್ತಿದ್ದೀವಿ. ಇದು ಡೇ 3 ನೋಡಿ, ಒಂಥರ ಮಲೆನಾಡು ಫೀಲ್ ಬರ್ತಿದೆ ಗೈಸ್. ನೋಡಿ ನಮ್ಮ ಡಿ ಸಿ ಸಾಹೇಬರು ನಿನ್ನೆ ಬಂದಿದ್ರಲ್ಲ, ಅವರೇ ಇವರು. ಸರಿ ಗೈಸ್, ಚೆಕ್ಔಟ್ ಮಾಡಬೇಕು, ಆಮೇಲೆ ಸಿಗ್ತೀನಿ. ಬನ್ನಿ ಗೈಸ್, ನಮ್ಮ ಜೊತೆ ನೀವು ಕೂಡ ಟೀ ಕುಡಿ. ಟೀ ಬ್ರೇಕ್ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದು 2 ರಥಗಳು ಬಂದಿದ್ವು. ಬನ್ನಿ ಜನರಿ. ಇಲ್ಲಿ ನಾವೆಲ್ಲ CTD ಏನಂತ ಓಡ್ತಿದ್ರೆ ನಮ್ಮ ದೋಸ್ತರೆಲ್ಲರೂ ಇಲ್ಲೇ ಬಂದುಬಿಟ್ಟಿದ್ರು. ಇದು ನೋಡಿ ಬಸ್. हाँ जी, इधर आओ जी. ಬಸ್ ಎಕ್ಸ್ಚೇಂಜ್ ಆಗಿದೆ, ಈ ಕಡೆಗೆ ಹೋಗೋಣ. ಇದೆ ನೋಡಿ ಅರವಿಂದ್ ಬಸ್. ರೈ ರಾರ ಅಂತೇಳಿ ಇದು ನೋಡಿ ಎಷ್ಟು ದೊಡ್ಡ ಬಸ್ ಇದು. ಚಿನ್ನ ಹಾಯ್ ಹೇಳ್ರಿ. ಹಲೋ ಗೈಸ್, ಹಾಯ್ ಹೇಳಿ ಗೈಸ್. ಇವಾಗ ಗ್ರೂಪ್ ಫೋಟೋ ಇಡಕ್ ಬಂದೀವಿ. ನಮ್ಮ ಅಣ್ಣವ್ರು ನೋಡಿ ಹಾಯ್ ಹೇಳೋಣ ಅಂದೆ. ಸರ್ಪ್ರೈಸ್, ಸಡನ್ ಆಗಿ ಬಂದ್ರೇನೆ ಚೆನ್ನಾಗಿ ಬರುತ್ತವ. A few moments later. ಗ್ರೂಪ್ ಫೋಟೋ ಇಲ್ಲಷ್ಟರಲ್ಲಿ ಟೈಮ್ ಆಗಿತ್ತು. ಹಂಗೆ ಟಿಫಿನ್ ಮಾಡೋಣ ಅಂತ ಎಲ್ಲರೂ ಟಿಫಿನ್ ಮಾಡೋದಕ್ಕೆ ಹೊರಟಿವಿ. ಇದಾರ ನಮ್ಗೆ ಅದೇ ಮುಖ್ಯ ಬಾ. ನೋಡಿ ನಾವು ಊಟ ಮಾಡಕ್ ಹೊಂಟಿದ್ವಿ. ಆಯ್ತು, ಊಟ ಮಾಡೋಣ. ಬರ್ತೀರಾ? ಹೋಗೋಣ ಬರ್ರಿ. ರೆಡಿ ಆಗೈತಾ? ರೆಡಿ ಇದೆ, ಹೋಗ್ತಾ ಇದಾರೆ. ಫಸ್ಟ್ ಚಪ್ಪಲ್ ಕೆಳಗೆ ಬಿತ್ತು. ಬಿಸಿ ಟಿಫಿನ್ ರೆಡಿ ಆಗಿದೆ. ಮೆಕ್ಬೇಕು ಇವಾಗ ಹೋಗಿ. ತಟ್ಟೆ, ಇದ್ರಾಗ ಮಿರ್ಚಿ, ಅದ್ರ ಜೊತೆ ಪಲಾವು, ಟಿಫಿನ್ ಮುಖ್ಯ ಗುರು. ನಾವು ಏನ್ ಬಿಟ್ಟು ನಾವು ಟಿಫನ್ ಮಾತ್ರ ಬಿಡಲ್ಲ, ಯಾರೇ ಆಗಲಿ ಊಟ ಮಾತ್ರ ಬಿಡಲ್ಲ. ಫಸ್ಟ್ ಹೊಟ್ಟೆಗಿರ್ಬೇಕು. ಕುರಿಗಿಲ್ ತರ ಬಸ್ಸಲ್ಲಿ ಹತ್ತಿದೀವಿ ನೋಡಿ, ಎಲ್ಲರೂ ಬ್ಯಾ ಅಂತ ಹಾಕ್ತಿದ್ದಾರೆ. ದೊಡ್ಡ ಕುರಿ ಬಾ ಅಂದ್ರೆ ಇವ್ನ ಸೆಡೆ ನನ್ನ ಮಗ. ಇದು ನೋಡಿ ಡ್ಯಾಮ್, ತುಂಗಭದ್ರಾ ಜಲಾಶಯ. ನೋಡಿ ಮನುಷ್ಯರು ಒಂದೇ ಅಲ್ಲ, ಲೈಟ್ಸ್ ಕೂಡ ಕುಡಿದು ಕುಣಿತಿದ್ದಾವೆ. ಇಷ್ಟೊಂದು ಕುಣಿತಾವಂತ ನಮಗೆ ಇದೇ ಫಸ್ಟ್ ಗೊತ್ತಾಯ್ತು. ನಮ್ಮ ಅಕ್ಕ ಬಂದು ಅಕ್ಕ. ಇವಾಗ ಆನೆಗುಂದಿಗೆ ಬಂದಿದ್ದೀವಿ. ಆನೆಗುಂದಿ ಕಣ ಗಿಂಡಿಯಲ್ಲಿ ಗಾನದುಂಟು ಕಾಂತ. ಈ ಒಂದು ಪ್ರದೇಶ ಬಂದಿದ್ದು ಆನೆಗುಂದಿಯಲ್ಲಿನ ಕಿಷ್ಕಿಂಧ ಟ್ರಸ್ಟ್ ಎನ್ನುವ ಒಂದು ಸಂಸ್ಥೆಗೆ ನಾವು ಭೇಟಿ ನೀಡಿದ್ವಿ. ಈ ಒಂದು ಪ್ರದೇಶದಲ್ಲಿ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಮತ್ತು ಅಂಗವಿಕಲರಿಗೆ ಒಂದು
ಸ್ಕಿಲ್ಲನ್ನು ಹೇಳ್ಕೊಡ್ತಾರೆ. ಆ ಸ್ಕಿಲ್ಲಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತಯಾರು ಮಾಡ್ತಾರೆ. ಆ ಪ್ರಾಡಕ್ಟ್ಸ್ಗೆ ವಿದೇಶಾದ್ಯಂತ ತುಂಬ ಡಿಮ್ಯಾಂಡ್ ಇದೆ. ಇವಾಗ ಕಿಷ್ಕಿಂದ ಸ್ವಸಹಾಯ ಸಂಘದಿಂದ ಟೆಂಪಲ್ಗೆ ಹೋಗ್ತಿದ್ದೀವಿ. ಟೆಂಪಲ್ ನೋಡೋಣ ಅಂತ ಹೋದ್ವಿ, ಆದರೆ ಬಾಗ್ಲ ನಮ್ಮ ನಡೆ ಬೇರೆ ಕಡೆ ಅಂತ ಆನೆಗುಂದಿಯಲ್ಲಿರುವ ಮತ್ತೊಂದು ಪ್ಲೇಸ್ ಕಡೆ ನಾವು ಹೊರಟ್ವಿ. आनेगुंदी गन्ने का जूस बड़ा गिलास 20 रुपये का. ಇಲ್ಲೊಂದು ಗುಹೆ ಇದೆ. ಹೇ ಪ್ರಭು, ಒಳಗಡೆ ಇನ್ನ ಒಳಗಿದೆ, ಬಿದ್ರೆ ಹೊಗೆ. ಸೊ ಹೊರಗಡೆ ಹೋಗ ನಡ್ರಿ. ಅದಕ್ಕೆ ಕೆಳಗೆ ನೋಡ್ಬೇಕು ಅನ್ನೋದು ನಾಗೊಂದಲ್ಲ. ನೋಡಿ ಇಲ್ಲಿಂದ ವ್ಯೂ ಹೇಗಿದೆ, ಸಖತ್ತಾಗಿದೆ. ನೋಡಿ ಯಾರ ಮೇಲೆ ಸಿಟ್ಟ ದುಡ್ಡು ಬಿಡ್ರಿ. ನಮ್ಮ ನಡೆ ಬೇರೆ ಕಡೆ ಅಂತ ಮತ್ತೊಂದು ಪ್ಲೇಸ್ ವಿಸಿಟ್ಗೆ ಹೊರಟ್ವಿ. ಹುಲಿ ಹೆಬ್ಬುಲಿ ಹೋಗ್ಬೇಕಂತ ಕೇಳ್ಕೊಂತ ಕ್ಷೇತ್ರ ಏಳು ಹಿನಿ ನಾಗಣ್ಣ ದೇವಸ್ಥಾನ.
ಇಲ್ಲಿ ನೋಡಿ ಬಂದು ದೇವರ ದರ್ಶನ ಮುಗಿಸ್ಕೊಂಡು ಊಟ ಬರೋ ತನಕ ಟ್ರೂತ್ ಆರ್ ಡೇರ್ ಗೇಮ್ ಆಡ್ತಿದ್ವಿ. ಅಕ್ಕ ನಿಮ್ಗೇನು ಅರ್ಥ ಆಗಿಲ್ಲ ಆಟದಿಂದ ಹೊರಗೆ ಹೋಗೋದು. ಕೇಳ್ರಿ ಕೇಳ್ರಿ ನೀವು ಕೇಳ್ರಿ ಅತ್ತಿಗೆ ಎಲ್ಲಿದ್ದಾಳೆ? ಜೈ ಹಿಂದ್ ದೋಸ್ತ್. ಮಧ್ಯಾಹ್ನದ ಊಟ ಹಾಯ್ ನಂಗೆ जंपर में बम्पर. ಅಜಿತ್ ಪ್ರೇಮ್ಜಿ ಅವರ ಆಫೀಸ್ ಇನ್ ಹೊಸಪೇಟೆ. It looks like a luxurious house. District office. No. Let's see what's inside. Look at this. ಏನಿಲ್ಲ. ನಮಸ್ಕಾರ ಗೈಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಟ್ರಿಪ್ ಎಲ್ಲ ಮುಗೀತು. ಇವಾಗ ನಾವು ಡೈರೆಕ್ಟ್ ಹಾಸ್ಟೆಲ್ಗೆ ಹೊಂಟಿದ್ದೀವಿ, ಅಂದರೆ ನಮ್ಮ ನೇಟಿವ್ ಪ್ಲೇಸ್ ಸಂಡೂರಿಗೆ ಹೊಂಟಿದ್ದೀವಿ. ಬಸ್ ಆಗಲೇ ಹೋಯ್ತು, ಈ ವೆಹಿಕಲಲ್ಲಿ ಹೋಗ್ತೀವಿ ನಾವು ಇವಾಗ ಸಂಡೂರಿಗೆ. ಇದೇ ನೋಡಿ ನಮ್ಮ ವೆಹಿಕಲ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಮ್ಮ ವೆಹಿಕಲ್ ಹೋಯ್ತು. ಸಂಡೂರ್ ರಚೆಸ್ಟ್
A few minutes later. ರೀಚ್ ಆದ್ವಿ. ಒಂದ್ ಲೈಕ್ ಮಾಡ್ರಿ, ಒಂದ್ ಫಾಲೋ ಮಾಡ್ರೋ ಶಿಷ್ಯಂದ್ರ.